ಸರ್, ಈಗ ಮೈಸೂರಲ್ಲಿ ಹುಲಿ ದಾಳಿ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ಇಬ್ಬರು ರೈತರು. ಅದಕ್ಕೆ ಏನಾಗಿದೆ ಅಂತಂದರೆ, ನಿಜ ಹೇಳಬೇಕು ಅಂತಂದರೆ, ಫಾರೆಸ್ಟ್ನಲ್ಲಿ ಜನಗಳು ಜಾಸ್ತಿ ಓಡಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ರಿಸಾರ್ಟ್ಗಳೆಲ್ಲ ಆಗ್ಬಿಟ್ಟಿದ್ದಾವೆ. ಆಮೇಲೆ ಸಫಾರಿಗಳೆಲ್ಲ ಜಾಸ್ತಿ ಆಗ್ತಾಯಿದೆ. ಸೊ ಅದು ಒಂದು. ಎರಡನೇದು, ನೀರು ಮತ್ತು ಮೇವು ಇಲ್ಲದೆ ಇರ್ತಕ್ಕಂಥದ್ದು. ಮೂರನೇದು, ಈ ಚಿರತೆಗಳ ಹಾವಳಿ ಒಳಗಡೆ ಫಾರೆಸ್ಟ್ ಒಳಗಡೆ. ಸೊ ಇವೆಲ್ಲ ಕಾರಣಗಳಿಗಾಗಿ ಅವು ಮೇವು ನೀರಿಗೋಸ್ಕರ ಹೊರಗಡೆ ಬರ್ತವೆ. ಆನೆಗಳು, ಹುಲಿಗಳು, ಚಿರತೆಗಳು, ಕಾಡಂದಿಗಳು, ಜಿಂಕೆಗಳು ಇವೆಲ್ಲ ಬರ್ತವೆ. ಮೀಟಿಂಗ್ ಇದರಿಂದ ನಿನ್ನೆ ಒಂದು ಮೀಟಿಂಗ್ ಮಾಡಿದ್ದಾರೆ ಇವರು, ನಾನು ಮಹದೇವಪ್ಪ, ಫಾರೆಸ್ಟ್ ವೆಂಕಟೇಶು, ಫಾರೆಸ್ಟ್ ಮಿನಿಸ್ಟರ್ ಎಲ್ಲ ಒಂದು ಮೀಟಿಂಗ್ ಮಾಡಿದ್ದಾರೆ. ನಾನು ಒಂದು ಮೀಟಿಂಗ್ ತಗೋತಾ ಇದ್ದೀನಿ ಈಗ. ಅಕ್ರಮ ರೆಸಾರ್ಟ್ಗಳಿಗೆ ಕಡಿವಾಣ ಹಾಕೋ ಕೆಲಸ ಆಗುತ್ತೆ ಕೆಲಸ ಮಾಡೇ ಮಾಡ್ತೀವಿ. ಯಾರೇ ಅಕ್ರಮವಾಗಿ ರೆಸಾರ್ಟ್ಗಳು ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೋತೀವಿ. ರೆಸಾರ್ಟ್ಗಳೇ ಜಾಸ್ತಿ ಆಗ್ತಾ ಇದೆ, ಇದರಿಂದ ಹುಲಿಗಳು ಆಚೆ ಬರ್ತಾ ಇದೆ ಅನ್ನೋದು ಮಾತು. ಅದು ಒಂದು ಕಾರಣ ಅಷ್ಟೇ, ಅದೇ ಮುಖ್ಯ ಕಾರಣ ಅಲ್ಲ, ಅದು ಒಂದು ಕಾರಣ. ಸಫಾರಿಗಳು ಜಾಸ್ತಿ ಆಗ್ತಾ ಇದೆ ಅಂತ ತಾವು ಹೇಳಿದ್ರೆ 4 ಟ್ರಿಪ್ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೂ. ಅದಕ್ಕೆ ಕಡಿಮೆ ಮಾಡಿ ಅಂತ ಹೇಳಿದ್ರು. ಮಾಡಿದ್ದಾರೆ ಈಗ ಸಂಜೆ ಕಡಿಮೆ ಮಾಡಿ ಅಂತ ಹೇಳಿದ್ರು.